ಸಮಾಜ ಸೇವಕ ಕೊಡುಗೈ ದಾನಿ ಶಿವಕುಮಾರ್ ಹುಟ್ಟು ಹಬ್ಬವನ್ನು ಸಂವಿಧಾನ ಬಳಗ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿರುವುದು ಸಂತಸ ತಂದಿದೆ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಮುಖ್ಯಸ್ಥ ಸಿ ಶಿವರಾಜು ಸಂತಸ ವ್ಯಕ್ತಪಡಿಸಿದರು. ಶಿವಕುಮಾರ್ ಹುಟ್ಟೂರಾದ ಕನಕಪುರ ತಾಲೂಕಿನ ಹೆಗ್ಗನೂರು ದೊಡ್ಡಿ ತೋಟದ ಮನೆಯಲ್ಲಿ ಏರ್ಪಡಿಸಿದ್ದ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಮಾಜ ಸೇವಕ ಶಿವಕುಮಾರ್ ರವರು ಹಲವು ಬಾರಿ ನನ್ನನ್ನು ಆಹ್ವಾನಿಸಿದ್ದಾರೆ. ಇಂದು ಅವರ ಹುಟ್ಟು ಹಬ್ಬದ ಸಂಭ್ರಮದ ಸಂದರ್ಭದಲ್ಲಿ ಸಂವಿಧಾನ ಬಳಗವನ್ನು ಒಟ್ಟಾಗಿ ನೋಡುವ ಅವಕಾಶ ನನಗೆ ಸಿಕ್ಕಿದೆ. ಇದು ನನ್ನ ಸೌಭಾಗ್ಯವೆಂದರು. ಸಂವಿಧಾನ ಬಳಗದ ರೂವಾರಿ ಎನ್ ಶಿವಕುಮಾರ್ ಮಾತನಾಡಿ, ನನ್ನ ಹುಟ್ಟು ಹಬ್ಬವನ್ನು ಏರ್ಪಡಿಸಿರುವ ಸಂವಿಧಾನ ಬಳಗದ ಎಲ್ಲಾ ಸ್ನೇಹಿತರಿಗೆ, ಬಂಧುಗಳಿಗೆ, ಹಿತೈಷಿಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ಈ ಸಂವಿಧಾನ ಬಳಗವನ್ನು ರಚನೆ ಮಾಡಲು ಸತತವಾಗಿ 3 ತಿಂಗಳು ಹಗಲು ರಾತ್ರಿ ನಿದ್ರೆಯಿಲ್ಲದೆ ಶ್ರಮಪಟ್ಟಿದ್ದೇವೆ. ನನ್ನ ಹಿತೈಷಿಗಳು ಸರ್ಕಾರಿ ಉದ್ಯೋಗದಲ್ಲಿದ್ದರೂ ಸಹ ಬಿಡುವು ಮಾಡಿಕೊಂಡು ಬಂದು ಸಂವಿಧಾನ ಬಳಗವನ್ನು ರಚಿಸಲು ಸಹಕಾರಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ 8 ತಾಲೂಕುಗಳಾದ ರಾಮನಗರ, ಮಾಗಡಿ, ಕುಣಿಗಲ್, ಚನ್ನಪಟ್ಟಣ, ಕನಕಪುರ, ಬೆಂಗಳೂರು ದಕ್ಷಿಣ, ಆನೇಕಲ್ ತಾಲೂಕುಗಳಲ್ಲಿ ಸಂಘಟನೆ ಮಾಡಿ ಸಂವಿಧಾನ ಬಳಗವನ್ನು ರಚನೆ ಮಾಡಲಾಗಿದೆ. ಅವರ ಶ್ರಮಕ್ಕೆ ನಾನು ಚಿರಋಣಿಯಾಗಿರುವುದಾಗಿ ತಿಳಿಸಿದರು. ಡಾ. ಕೃಷ್ಣಮೂರ್ತಿ, ಉಪನ್ಯಾಸಕ ಎಂ. ವೆಂಕಟೇಶ್, ಕಾಂಗ್ರೆಸ್ ಮುಖಂಡ ಟಿಸಿ ಶ್ರೀನಿವಾಸ್, ಸಿಂಡಿಕೇಟ್ ಬ್ಯಾಂಕ್ ವ್ಯವಸ್ಥಾಪಕ ಗಿರಿಯಪ್ಪ, ರಾಜೇಶ್ ನಾಗಯ್ಯ, ಬಸವಯ್ಯ, ಸಂವಿಧಾನ ಬಳಗದ ಸದಸ್ಯರಾದ ನಟರಾಜ್, ಜೀವನ್ ಮೂರ್ತಿ ಹಾಗೂ ಹಿತೈಷಿಗಳು ಹುಟ್ಟು ಹಬ್ಬದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ರಿಗೂ ಭೀಮ ವಂದನೆಗಳು. ಈ ಬಾರಿ ನಾವು ಸೆಲೆಬ್ರೇಷನ್ ಮಾಡೋದು ಬೇಡ ಸ್ವಲ್ಪ, ಯಾಕಂದ್ರೆ ನಮಗೆ ಕಳೆದ 2 ತಿಂಗಳ ಹಿಂದೆ, ನಾವು 3 ತಿಂಗಳ ಹಿಂದೆ ಬಾರಿ ಎಲ್ಲ ಇವತ್ತೇನು ಸಂವಿಧಾನದ ಬಳಗದವ್ರು ನಾವು ಏನು ಸೇರ್ಕೊಂಡಿದೀವಿ, ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.